ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಟೌನರ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ರ ಹತ್ರ ಬೇಡ್ಕೊಂಡು ತಿನ್ನೋದನ್ನ ಬಿಡಬೇಕು. ನನ್ನ ಬಿಸ್ನೆಸ್ ನೇಮ್ ಅಲ್ಲಿ ನಾನು ಜನಗಳಿಗೆ ಸರ್ವಿಸ್ ಕೊಡ್ಬೋದು. ಗವರ್ನಮೆಂಟ್ ರೇಟು ಏನು ಸರ್ಕಾರ ನಿಗದಿ ಮಾಡಿರುವಂತ ರೇಟು ನನ್ಗೆ ಏನ್ ಬೇಕು ಅಂತ ನಾವೆಲ್ಲ ಡ್ರೈವರ್ಗಳು ಕೇಳ್ತಾ ಇದೀವಿ. ಆ ಒಂದು ರೇಟು ಇದೇ ಅಪ್ಲಿಕೇಶನ್ ಬರ್ತಾ ಇರೋದ್ರಿಂದಾಗಿ ನಮ್ಗೆ ಯಾವ್ದೇ ತರಹದ ತೊಂದರೆ ಇಲ್ಲ. ನಾಗೇಶ್ ಅಂತ, ಯಾವ ಗಾಡಿ ಓಡಿಸ್ತಿದ್ರಿ? ನಮ್ದು ನಿಸಾನ್ ಸನ್ನಿ ಅಂತ ಸೆಡಾನ್ ವೆಹಿಕಲ್ ಇದೆ. ಎಲ್ಲಿ ಡ್ಯೂಟಿ ಮಾಡ್ತಿದ್ರಿ? ಬೆಂಗಳೂರಲ್ಲಿ. ಈ ಟೌನರ್ ಅಪ್ಲಿಕೇಶನ್ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಗಿದೆಯಾ? ಖಂಡಿತ ಇದೆ. ಯಾವ ತರ ಹೆಲ್ಪ್ಫುಲ್ ಆಗಿದೆ? ಯಾಕೆ ಯಾವ ತರ ಅಂದ್ರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ತೋರ್ಸ್ಕೊಳ್ಳೋದಕ್ಕೆ, ಮತ್ತೆ ನನ್ನ ಅಮೌಂಟ್ ಅಂದ್ರೆ ಏನು ಅಕೌಂಟ್ಗೆ ನಾನು ಪ್ರತಿ ವರ್ಷ ಏನು ಆರ್ಥಿಕ ವರ್ಷಗಳು ಅಂತ ಕರೀತಾರಲ್ಲ ಬ್ಯಾಂಕ್ ಅಲ್ಲಿ ಆಡಿಟಿಂಗ್ ಮಾಡ್ಸೋದಕ್ಕೆ ಅಂತೇಳಿ, ಆ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ನನಗೆ ಲೆಕ್ಕ ಸಿಗುತ್ತೆ. ಈಗ ಇಷ್ಟ ದಿನ ಏನಾಗ್ತಾ ಇತ್ತು ಅಂದ್ರೆ ಬೇರೆ ಅಪ್ಲಿಕೇಶನ್ ಗಳಲ್ಲಿ ನಾನು ಡ್ಯೂಟಿ ಮಾಡ್ತಾ ಇದ್ರೆ ಅಲ್ಲಿ 3 ತಿಂಗಳದ್ದು ಮಾತ್ರ ಅಥವಾ 1 ತಿಂಗಳದ್ದು ಮಾತ್ರ ನನಗೆ ಡೇಟಾ ಸಿಗುತ್ತೆ. ಆದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಮುಖ್ಯವಾಗಿ ನನಗೆ 1 ವರ್ಷದ ಡೇಟಾ ಪೂರ್ತಿ ಸಿಗುತ್ತೆ. ಸೊ ನಾಳೆ ದಿನ ನಾನು ಆಡಿಟಿಂಗ್ ಮಾಡಿಸ್ಕೊಂಡು ನಾನು ಕೂಡ ಒಂದು ನನ್ನ ಬಿಸ್ನೆಸ್ ನೇಮ್ ಅಲ್ಲಿ ನಾನು ಜನಗಳಿಗೆ ಸರ್ವಿಸ್ ಕೊಡ್ಬೋದು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾಳೆ ದಿನ ನಾನೇ ಒಂದು ಬಿಸ್ನೆಸ್ ಅಕೌಂಟ್ ನ ಓಪನ್ ಮಾಡ್ಕೊಂಡು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಇದರಲ್ಲಿ. ಮತ್ತೆ ಗವರ್ನಮೆಂಟ್ ರೇಟು ಏನು ಸರ್ಕಾರ ನಿಗದಿ ಮಾಡಿರುವಂತ ರೇಟು ನನ್ಗೆ ಏನ್ ಬೇಕು ಅಂತ ನಾವೆಲ್ಲ ಡ್ರೈವರ್ಗಳು ಕೇಳ್ತಾ ಇದೀವಿ. ಆ ಒಂದು ರೇಟು ಇದೇ ಅಪ್ಲಿಕೇಶನ್ ಬರ್ತಾ ಇರೋದ್ರಿಂದಾಗಿ ನಮ್ಗೆ ಯಾವ್ದೇ ತರಹದ ತೊಂದರೆ ಇಲ್ಲ. ಅದು ಅಲ್ಲದೆ ಇವಾಗ ಇನ್ನ ತುಂಬಾ ಈಸಿ ಆಗಿದೆ. ಮೀಟರ್ ತರ ಜಸ್ಟ್ ಒಂದು ಆನ್ ಮಾಡ್ಕೊಂಡು ಮೀಟರ್ ಕ್ಲೋಸ್ ಮಾಡೋದು ಅಂದ್ರೆ ಆಫ್ ಮಾಡ್ಕೊಳ್ಳೋದು, ಅಂದ್ರೆ ಡ್ಯೂಟಿ ಕ್ಲೋಸ್ ಮಾಡ್ಕೊಂಡ್ರೆ ಅಲ್ಲೇ ಬಿಲ್ ನಮಗೆ ಕಂಪ್ಲೀಟ್ ಆಗಿ ನಮ್ಮ ಹೆಸರಲ್ಲಿ ಅಂದ್ರೆ ನನ್ನ ಕಂಪ್ನಿ ಹೆಸರು ಅಥವಾ ನಾನೇನು ಬಿಸ್ನೆಸ್ ನೇಮ್ ಕೊಡ್ತೀನಿ ಆ ಹೆಸರಲ್ಲಿ ಕಸ್ಟಮರ್ಗೆ ನಾನು ಬಿಲ್ಲನ್ನು ಕೂಡ ಕೊಡ್ಬೋದು. ನೀವು ತುಂಬಾ ದೂರದ ಮಾತು ಮಾತಾಡ್ತಾ ಇದ್ದೀರಾ. ಚಾಲಕರಿಗೆ ಇವಾಗ ಇಮಿಡಿಯೇಟ್ ಆಗಿ ಡ್ಯೂಟಿ ಬೇಕು, ಇಮಿಡಿಯೇಟ್ ಆಗಿ ದುಡ್ಡು ಬೇಕು, ಕಮ್ಮಿ ಬಾಡಿಗೆ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಡ್ಯೂಟಿ ಜಾಸ್ತಿ ಬೇಕು. ಹೌದು, ಏನ್ ಹೇಳೋಣ? ಇಂತ ಅಂತಂದಿರ್ ಏನ್ ಹೇಳಕ್ಕಾಗತ್ತೆ ಸರ್? ಈಗ ಫಸ್ಟ್ ಆಫ್ ಆಲ್ ನಾವ್ ಇನ್ನೊಬ್ರ ಹತ್ರ ಬೇಡ್ಕೊಂಡ್ ತಿನ್ನೋದನ್ನ ಬಿಡ್ಬೇಕು. ನಮ್ಗೆ ನಮ್ ಗಾಡಿನ ನಾವು ಗುರುತಿಸ್ಕೋಬೇಕು ಅಂದ್ರೆ ನಮ್ ಗಾಡಿಗಳ ಮೇಲೆ ಮೀಟರ್ ಟ್ಯಾಕ್ಸಿ ಅಂತ ಹೇಳಿಬಿಟ್ಟು ಒಂದು ಕ್ಯಾಪ್ ನ ಹಾಕೊಂಡು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಕೊಬೇಕು. ಈಗ ನನ್ನ ಗಾಡಿನಲ್ಲಿ ಮೀಟರ್ ಟ್ಯಾಕ್ಸಿ ಅಂತ ಹೇಳಿ ನನ್ನ ಹತ್ರ ನಾನು ಹಾಕೊಂಡಿದ್ದೀನಿ. ಅದನ್ನ ನೋಡ್ಕೊಂಡು ಎಷ್ಟೋ ಜನ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಗಳಲ್ಲಿ ಅಥವಾ ಮಾಲ್ಗಳ ಹತ್ರ ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಅವರು ಮೀಟರ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಕರೀತಾರೆ, ನಾವು ಹೋಗ್ತಿವಿ. ಅಥವಾ ಬೇರೆ ಯಾವ್ದೋ ಒಂದು ಅಪ್ಲಿಕೇಶನ್ ಡ್ಯೂಟಿ ಹೋಗ್ತಾ ಇರ್ತೀವಿ, ಅವ್ರಿಗೆ ನಾನು 1 to 1 ಅಂದ್ರೆ ಒಳಗಡೆನೆ ಕಸ್ಟಮರ್ ಗಳಿಗೆ ಇದರ ಅಂದ್ರೆ ಈ ಟೌನರ್ ಅಪ್ಲಿಕೇಶನ್ ಅಲ್ಲಿ ಮೀಟರ್ ಹಾಕ್ತೀನಿ, ಮತ್ತೆ ಅದನ್ನು ಕೂಡ ಆನ್ ಮಾಡ್ಕೊಂಡು ಅವ್ರಿಗೆ ವ್ಯತ್ಯಾಸಗಳನ್ನ ತಿಳಿಸ್ತೀನಿ. ಇದ್ರಲ್ಲಿ ಆಗುವಂತ ಅನುಕೂಲ ಅನಾನುಕೂಲ ಏನಿದೆಯೋ ಅದನ್ನ ಎರಡನ್ನೂ ಅವ್ರಿಗೆ ಅರ್ಥ ಮಾಡಿಸಿದಾಗ ಏನಾಗುತ್ತೆ, ಹೌದಪ್ಪ ಅದು ಹಂಗಾರೆ ಯಾವ್ದು ಇದು ಅಪ್ಲಿಕೇಶನ್ ಅಂತ ಹೇಳ್ತಾರೆ, ಹಂಗೆ ಅವ್ರದ್ದು ಕಸ್ಟಮರ್ ಅಪ್ಲಿಕೇಶನ್ ಏನಿದೆಯೋ OIOT ಒನ್ ಇಂಡಿಯಾ ಒನ್ ಟ್ಯಾಕ್ಸ್ ಅನ್ನೋದನ್ನ ಅವ್ರಿಗೆ ರೆಫರಲ್ ಮಾಡಿ ನಾಳೆ ದಿನ ನೆಕ್ಸ್ಟ್ ಇದರಲ್ಲಿ ಬುಕ್ ಮಾಡಿ ಸರ್, ನೀವು ಆನ್ಲೈನ್ ಕೂಡ ನಿಮ್ಗೆ ಬುಕಿಂಗ್ ಸಿಗುತ್ತೆ ಅಂತೇಳಿ ಅವ್ರಿಗೆ ಮಾಹಿತಿನ ಕೊಡ್ತಾ ನನ್ನ ಬಿಸ್ನೆಸ್ ನ ನಾನು ರನ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಜನ ಚಾಲಕರು ಆನ್ಲೈನ್ ಬುಕಿಂಗ್ ಬರೋದಿಲ್ಲ, ನಾವೇನ್ ಮಾಡೋದು, ನಮ್ಗೆ ಕಸ್ಟಮರ್ ಬುಕಿಂಗ್ ಇಲ್ಲ ಹಂಗಂತ ಹೇಳ್ತಿದ್ದಾರೆ. ಮತ್ತೆ ಕಸ್ಟಮರ್ಗಳು ಇದರಲ್ಲಿ ಗೌರ್ಮೆಂಟ್ ರೇಟ್ ಇರೋದ್ರಿಂದ ಒಬ್ಬೊಬ್ಬರಿಗಿಂತ ಜಾಸ್ತಿ ರೇಟ್ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ್ದ್ರಲ್ಲಿ ರೇಟ್ ಜಾಸ್ತಿ ಅಂತ ಕಸ್ಟಮರ್ಗಳು ಇದು ನಮ್ಮ ಹೆಸರಿನಲ್ಲಿ ಜಾಸ್ತಿ ರೇಟು ಅಂತ ಹೇಳ್ತಾರೆ. ಕರೆಕ್ಟ್. ಈಗ ಆಯ್ತಪ್ಪ, ಈಗ ಡ್ರೈವರ್ಗಳು ಅಂತ ನಾನು ಒಬ್ಬ ಡ್ರೈವರ್ ಆಗಿ ನಾನು ಯಾವ್ದನ್ನ ಚೂಸ್ ಮಾಡ್ಬೇಕು? ನನಗ್ ಲಾಸ್ ಆಗೋದನ್ನ ನಾನು ಬಿಟ್ಟು ಲಾಭ ಆಗೋದನ್ನ ಮಾಡ್ಬೇಕು. ಕಸ್ಟಮರ್ ಲಾಭ ಆಗೋದನ್ನ ನೋಡ್ತಾ ಇದ್ದಾನೆ ಅಂದ್ರೆ ಹೌದಪ್ಪ, ನಾನು ಕಮ್ಮಿ ಇದ್ರೆ ನಾನು ಬರೋದಿಲ್ಲ, ಒಂದೇ ಮುಗಿತಲ್ಲ ಅಷ್ಟೇ. ನನಗೆ ಈಗ ಎಲ್ಲರೂ ನಾವು ಗಲಾಟೆ ಮಾಡ್ತಾ ಇರೋದೇನೋ ಸರ್ಕಾರದ ರೇಟ್ ನನಗೆ ಕೊಡ್ತಾ ಇಲ್ಲ. ಓಲಾ ಊಬರ್ ಗಳಲ್ಲಿ ನಮ್ಗೆ ಕಡಿಮೆ ರೇಟ್ ನ ತೋರಿಸ್ತಾ ಇದೆ, ನಾನು ಅದ್ರಲ್ಲಿ ಹೋಗ್ತೀನಿ ಅಂತ ಕಸ್ಟಮರ್ ಹೇಳಿದ್ರೆ ಎಷ್ಟು ಜನಕ್ಕೆ ಸರ್ವಿಸ್ ನ ಕೊಡಕ್ ಸಾಧ್ಯ ಆಗುತ್ತೋ ಅವ್ರು ಕೊಡ್ತಾರೆ. ಇಲ್ಲದೆ ನಾನಂತೂ ಕೊಡ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಕಸ್ಟಮರ್ ಇರೋ ಕಡೆ ನಾವು ಡ್ರೈವರ್ ಹೋಗ್ಬೇಕಾ? ಡ್ರೈವರ್ ಇರೋ ಕಡೆ ಕಸ್ಟಮರ್ ಇರೋ ಕಡೆನೆ ಡ್ರೈವರ್ ಹೋಗ್ಬೇಕು. ಆದ್ರೆ ನನಗೂ ನನ್ನ ಹೊಟ್ಟೆ ತುಂಬಬೇಕು ಅಂತ ನೋಡ್ಕೊಂಡು ನಾನು ಆಲೋಚನೆ ಮಾಡ್ಕೊಂಡು ಹೋಗ್ಬೇಕಲ್ಲ ಸರ್. ನಾವು ಬರೀ ನಾವು ಕಸ್ಟಮರ್ನೇ ನೋಡೋದಾದ್ರೆ, ಈಗ ಕಸ್ಟಮರ್ಗಳು ಕಡಿಮೆ ಬುಕ್ ಮಾಡ್ಕೊಂಡು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಬೇರೆ ಅಪ್ಲಿಕೇಶನ್ ಅಲ್ಲಿ ಅವ್ರು ಬುಕ್ ಮಾಡ್ಕೊಂಡು ನಿಂತಿರ್ತಾರೆ, ಗಾಡಿ ಅವ್ರಿಗೆ ಯಾವ್ದು ಸಿಗೋದಿಲ್ಲ. ಒಂದು ಸಲ ಅವ್ರೇನಾದ್ರು ಟೌನರ್ ಅಪ್ಲಿಕೇಶನ್ ಅಂದ್ರೆ ಅವೇನು OIOT ಅಪ್ಲಿಕೇಶನ್ ಬಳಸ್ಕೊಂಡು ಅವ್ರು ಬುಕಿಂಗ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಸರ್ಕಾರ ರೇಟು ನಮ್ಗೆ ಎಲ್ಲಾ ಸಮಯದಲ್ಲೂ ಅದೇ ರೇಟ್ ಬರ್ತಾ ಇದೆ, ನಾನು ಓಕೆ ಮಾಡ್ತೀನಿ. ಕರೆಕ್ಟ್. ಬಟ್ ನೀವು ಒಬ್ರು ಈ ತರ ಮಾಡೋದ್ರಿಂದ ಬದಲಾವಣೆ ಬರಲ್ವಲ್ಲ? ಬದಲಾವಣೆ ನೀವು ಇವತ್ತು 24 ರೂಪಾಯಿ ಕಿಲೋಮೀಟರ್ ಹೋಗೋದು ಅಂತ ಹೇಳ್ತೀರಾ, ಬೇರೆಯವ್ರು 12 ರೂಪಾಯಿ ಕಿಲೋಮೀಟರ್ ಹೋಗ್ತಾರೆ. ತಾರತಮ್ಯ ನಮ್ಮ ಡ್ರೈವರ್ ಗಳೆಲ್ಲ ಕಾಂಪಿಟೇಷನ್ ಇದೆ, ಇದನ್ನ ಹೆಂಗ್ ಹೋಗ್ಲಾಡ್ಸೋದು ಹೆಂಗೆ ಅನ್ನೋದಾದ್ರೆ ನಾವು ಬದಲಾವಣೆನ ತಗೊಬೇಕು. ಈಗ ನಾನೊಬ್ಬ ಯಾರೋ ನಾಗೇಶ್ ಅನ್ನೋನು ನಾನು ಇಲ್ಲಪ್ಪ ನಾನು ಡ್ಯೂಟಿ ಹೋಗಲ್ಲ ಅಂತ ಹೇಳಿದ್ರೆ ಯಾವ್ದು ಬದಲಾವಣೆ ಆಗೋದಿಲ್ಲ. ಪ್ರತಿಯೊಬ್ಬ ಚಾಲಕನು ಕೂಡ ಏನಿಲ್ಲ, ಒಂದು ತಿಂಗಳು ನೀವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಡ್ರೈವರ್ಗಳು ಮಾಡ್ತಾ ಇರೋ ಕೆಲಸ ಏನಪ್ಪಾ ಅಂದ್ರೆ, ಮೊದ್ಲು ಓಲಾ ಲಾಗಿನ್ ಮಾಡ್ತಾರೆ, ಆಮೇಲೆ ಊಬರ್ ಲಾಗಿನ್ ಮಾಡ್ತಾರೆ, ಆಮೇಲೆ ಉಳಿದವೆಲ್ಲಾನು ಮಾಡ್ಕೊಂಡು ಕೊನೆ ಲಾಸ್ಟ್ ನಮ್ದು ಬರ್ತಾರೆ. ಇದನ್ನ ಬದಲಾವಣೆ ಮಾಡಿ ಮೊದ್ಲು ನಮ್ದು ಲಾಗಿನ್ ಮಾಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ನಮಗ್ ಕೊಡಿ. ಅಂದ್ರೆ ಟೌನರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದ್ರಲ್ಲಿ ಬರೋ ಬುಕಿಂಗ್ಸ್ಗೆ ಪ್ರಿಫರೆನ್ಸ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಯಾವುದೇ ಅಪ್ಲಿಕೇಶನ್ ಡ್ಯೂಟಿ ಮಾಡ್ಬೇಕು ಅಂದಾಗ
ಅವ್ರಿಗೆ ನಾವು ಒನ್ ಟು ಒನ್ ನಾವು ಹೇಳೋದ್ರ ಮುಖಾಂತರನೇ ಅವ್ರನ್ನ ನಾವು ಒಳಗಡೆ ತರಕ್ ಸಾಧ್ಯ ಹೊರತು ನಾನು ಎಲ್ಲೋ ಕೂತ್ಕೊಂಡು ನಾವ್ ಏನೋ ಹೇಳಿದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅವ್ರಿಗೆ ವ್ಯತ್ಯಾಸ ತಿಳಿಸ್ಬೇಕು. ಕೆಲವು ಸಲ ಆಯ್ತು ದಿನದಲ್ಲಿ ಯಾವ್ದೋ ಒಂದು 2 ಟೈಮ್ ಅಲ್ಲಿ ಕಡಿಮೆ ಕೊಡ್ಬೋದು. ಅದೇ ಕಸ್ಟಮರ್ ಬೆಳಿಗ್ಗೆ ಹೋಗ್ಬೇಕಾದ್ರೆ ಕಡಿಮೆ ಕೊಟ್ಬಿಟ್ಟಿರ್ತಾನೆ, ಸಾಯಂಕಾಲ ಬರ್ಬೇಕಾದ್ರೆ ಡಬಲ್ ಕೊಟ್ಕೊಂಡ್ ಬಂದಿರ್ತಾನೆ. ಅದನ್ನು ಅರ್ಥ ಮಾಡಿಸ್ಬೇಕಲ್ಲ ಅವ್ರಿಗೆ. ನೀವೇನ್ ಹೇಳ್ತಿದ್ದೀರಾ ಅಂದ್ರೆ ಕಸ್ಟಮರ್ಗೆ ನಾವೊಂದು ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕಿಂತ ಚಾಲಕರೇ ಬದಲಾಗ್ಬಿಟ್ಟು ಹೌದು ನಮ್ ದಾರಿ ಕರ್ಕೊಂಡ್ ಬರ್ಬೇಕು. ಇವಾಗ ನಮ್ಮ ಹತ್ರ ಕೊಳ್ಳೆ ಹೊಡ್ಕೊಂಡು ಹೋಗಾರೆ ಕಸ್ಟಮರ್ಗಳನ್ನ ಓಲಾ ಒಬ್ಬ ಕಂಪ್ನಿಯವರು ಅದನ್ನ ವಾಪಸ್ ಚಾಲಕರೇ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಕರ್ಕೊಂಬರೋದು ಸೆಕೆಂಡ್ರಿ ಸರ್. ಫಸ್ಟ್ ಆಫ್ ಆಲ್ ಕಸ್ಟಮರ್ಗೆ ಅರ್ಥ ಮಾಡಿಸ್ಬೇಕು. ಏನಂತ ಅರ್ಥ ಮಾಡಿಸ್ಬೇಕು? ಕಸ್ಟಮರ್ಗೆ ಅನ್ಯತಾ ಹೋಗ್ತಾ ಇರುವಂತ GST ಅಮೌಂಟ್ ನ ಉಳಿಸ್ಬೇಕು. ಥರ್ಡ್ ಪಾರ್ಟಿ ಕಮಿಷನ್ ಅನ್ನೋದನ್ನ ಕಸ್ಟಮರ್ ತಲೆ ಮೇಲೆ ಹಾಕ್ತಾರೆ, ಅದನ್ನ ಉಳಿಸ್ಬೇಕು. ನಮ್ಗೆ ಟ್ಯಾಕ್ಸ್ ಅಂತ ಹೇಳಿ ಕಟ್ ಮಾಡ್ತಾ ಇದಾರೆ, ಅದನ್ನ ಉಳಿಸ್ಬೇಕು. ಇದನ್ನ ನಾವು ಕಸ್ಟಮರ್ಗೆ ಅರ್ಥ ಮಾಡಿಸ್ಬಿಟ್ಟು ಅಂದ್ರೆ 100% ನಮ್ಗೆ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ನಾವು ಕೂಡ ಬಿಸ್ನೆಸ್ ಮ್ಯಾನ್ ಆಗಿ ಮುಂದುವರ್ಕೊಂಡು ಹೋಗ್ಬೋದು ಸರ್. ಹೊಸ ಡ್ರೈವರ್ಗಳು ಈ ಅಪ್ಲಿಕೇಶನ್ ಬಳಸ್ಬೋದಾ? ಖಂಡಿತವಾಗಿ ಬಳಸ್ಬೋದು. ಈಸಿ ಮೆಥಡ್ ಇದೆ. ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಟೌನರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸೈನ್ ಅಪ್. ಇವತ್ತೆಲ್ಲ ಮೊಬೈಲ್ ಅಲ್ಲೇ ಜೀವನ ನಡೀತಾ ಇರೋದು. ಮೊಬೈಲ್ ಇಲ್ಲ ಅಂದ್ರೆ ಜೀವನನೇ ಮಾಡಕ್ ಆಗ್ದಲ್ಲ ಪರಿಸ್ಥಿತಿ ನಾವು ಇದೀವಿ. ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ತಿದಂಗೆ ಅದೇ ಒನ್ ಟು ಒನ್ ಹೇಳ್ತಾ ಹೋಗ್ತಾ ಇರ್ತದೆ, ಹಿಂಗ್ ಮಾಡು ಅಂತ ಮಾಡ್ಕೊಂಡು ಹೋಗ್ಬೇಕು. ಮೊದಲನೇ ಸಲ ಡೌನ್ಲೋಡ್ ಮಾಡೋನು ಸೈನ್ ಅಪ್ ಹೋಗ್ತಾನೆ, ಅಂದ್ರೆ ರಿಜಿಸ್ಟರ್ಗೆ ಹೋಗ್ತಾನೆ. ಸೆಕೆಂಡ್ ಟೈಮ್ ಲಾಗಿನ್ ಹೋಗ್ತಾನೆ. ನೆಕ್ಸ್ಟ್ ಆಮೇಲೆ ಡ್ಯೂಟಿ ಆನ್ಲೈನ್ ಬರುತ್ತೆ, ಆಫ್ಲೈನ್ ಬರುತ್ತೆ. 2 in 1 ಇದೆ ಆಪ್ಷನ್. ಓಲಾ ಉಬರ್ ಸಂಸ್ಥೆ ಮೇನ್ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಟೌನರ್ ಇಂಪಾರ್ಟೆಂಟ್. ಓಲಾ ಉಬರ್ ಗಳಲ್ಲಿ ನಮ್ಗೆ ಈ ಮುಚ್ಚುಮರೆಯ ಬಿಲ್ ನ ಕೊಡ್ತಾರೆ, ಕದ್ದು ಮುಚ್ಚಿ ಲೆಕ್ಕ ಕೊಡೋದು. ನಮ್ಗೆ ನಮ್ ತೋರ್ಸೋದು ಒಂದಾದ್ರೆ ಕಸ್ಟಮರ್ ತೋರ್ಸೋದು ಅಂದ್ರೆ ಇಲ್ಲಿ ನಮ್ಗೆ ಟ್ರಾನ್ಸ್ಪರೆಂಟ್ ಇಲ್ಲ. ಟೌನರ್ ಅಲ್ಲಿ ಹಂಗಿಲ್ಲ. ನೀವು ಯಾವಾಗ್ಲೇ ಏನೇ ನಾವು ಬುಕಿಂಗ್ ನ ತಗೊಂಡ್ರು ಕೂಡ ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಮ್ಗೆ 10 ರೂಪಾಯಿ ತೋರ್ಸೋರು 10 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ತೋರ್ಸೋರು 100 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ ಈ ಪೀಕ್ ಅವರು ನಾನ್ ಪೀಕ್ ಅವರು ಅಂತೇಳಿ ಯಾವುದೇ ತರದ ಒಂದು ತಾರತಮ್ಯದ ರೇಟು ಯಾವ್ದು ಬರೋದಿಲ್ಲ ಅನ್ನೋದು ನಮ್ಗೆ ಈ ಟೌನರ್ ವಿಚಾರದಲ್ಲಿ ನಮ್ಗೆ ಖುಷಿ ತರುತ್ತೆ. ಡೈನಾಮಿಕ್ ಪ್ರೈಸಿಂಗ್ ಇಲ್ಲ. ಮತ್ತೆ ನೀವು ಕೊಡ್ತಾರೆ ಅಂತ ಹೇಳಿದ್ರೆ ಕೊಡ್ತಾರ, ನೀವು ತಗೊಳ್ತೀರಾ? ಯಾರು ಕಸ್ಟಮರ್ ಕೊಡೋ ದುಡ್ಡನ್ನ ಟೌನರ್ ಕೊಡ್ತಾರೋ ಅಥವಾ ನೀವೇ ನಾವೇ ತಗೊಳೋದು? ನನಗೂ ಕಸ್ಟಮರ್ಗೂ ಮಾತ್ರ ಇದು ಲಿಂಕ್ ಇರೋದು ಅಷ್ಟೇ ಅಪ್ಲಿಕೇಶನ್. ಇವತ್ತಿನ ಕಾಲಕ್ಕೆ ನಮ್ಗೆ ಆ ಬೆಸ್ಗೆ ನಾವು ಊಟ ಹಾಕಿರೋದು ಈ ಟೌನರ್ ಅಷ್ಟೇ ಹೊರತು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಡ್ರೈವರ್ಗೆ ಅಥವಾ ಕಸ್ಟಮರ್ಗೆ ನಾವು ಡೈರೆಕ್ಟ್ ಇಂಟ್ರಾಕ್ಟ್ ಆಗ್ತೀವಿ ನಾವು. ನೀವ್ ಹೇಳ್ತಾ ಇದ್ದೀರಾ ಓಲಾ ಒಬ್ಬರು ನಮ್ಮ ರ್ಯಾಪಿಡೋ ಎಲ್ಲ ಕಸ್ಟಮರ್ ಅಪ್ಲಿಕೇಶನ್, ಟೌನರ್ ಮಾತ್ರ ಡ್ರೈವರ್ ಅಪ್ಲಿಕೇಶನ್ ಅಂತ. ಖಂಡಿತ ಹೌದು, ಅದನ್ನ ಒಪ್ಕೊಳ್ಳೇಬೇಕು. ಅದು ಏನಕ್ಕೆ ಅಂದ್ರೆ ಇದು ಡ್ರೈವರ್ಗೆ ಏನೆಲ್ಲ ಅನುಕೂಲ ಕೊಡ್ಬೇಕು ಅದ್ರಲ್ಲಿ ಇದ್ರಲ್ಲಿ ಇದೆ. ಅದ್ರಲ್ಲಿ ಯಾವ್ದನ್ನು ನಾವು ಬಿಲ್ ಜನರೇಟ್ ಮಾಡಕ್ಕಾಗಲ್ಲ. ಅದ್ರಲ್ಲಿ ಆಯ್ತಾ ಡಿಸ್ಕೌಂಟ್ ಕೊಡಕ್ಕಾಗಲ್ಲ. ಈಗ ಯಾರೋ ಒಬ್ಬ ಕಸ್ಟಮರ್ ಜಾಸ್ತಿ ರೇಟ್ ಆಯ್ತಪ್ಪ ಅಂತಾನೆ ಆಯ್ತು ಬಿಡಿ ಸರ್ ಒಂದು 50 ರೂಪಾಯಿ ನಾನು ಕಮ್ಮಿ ತಗೊಂತೀನಿ ಅಂತ ನಾನು ಡಿಸ್ಕೌಂಟ್ ಕೊಡಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ನನ್ನ ಬಿಸ್ನೆಸ್ ನೇಮಲ್ಲಿ ನಾನು ಕಸ್ಟಮರ್ಗೆ ಬಿಲ್ ಕೊಡ್ತೀನಿ. ಇದೇ ನನ್ಗೆ ತುಂಬಾ ಇಷ್ಟ ಆಗಿದ್ದು ಈ ಅಪ್ಲಿಕೇಶನ್ ಅಲ್ಲಿ. ಎಲ್ಲಾ ಡ್ರೈವರ್ಗಳು ಇದು ಬೆಂಗಳೂರಲ್ಲಿ ಮಾತ್ರ ಬಳಸಬಹುದು ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಬಳಸಬಹುದು? ನಾನು ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಯಾವ್ದೋ ಒಂದು ಡ್ರಾಪ್ ಅನ್ನ ಬೇರೆ ಯಾವ್ದೋ ಒಂದು ಪರ್ಸನಲ್ ಡ್ಯೂಟಿ ಮಾಡ್ಕೊಂಡು ಮೈಸೂರು ಡ್ರಾಪ್ ಹೋಗಿದ್ದೆ. ನಾನು ಆ ವಿಡಿಯೋ ಬೇಕಾದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಆ ವಿಡಿಯೋದಲ್ಲಿ ಇದೆ, ಮೈಸೂರಲ್ಲಿ ಯಾರೋ ಒಬ್ರು ನನ್ನ ಗಾಡಿ ಮೇಲೆ ಇರುವಂತ ಕ್ಯಾಪ್ ಅನ್ನ ನೋಡ್ಕೊಂಡು ನಾನು ಆ ಬಾರ್ಗೆನ ಹೊಡೆದಿದ್ದೀನಿ. ಅದು ಸಾಕ್ಷಿನೂ ನನ್ನ ಹತ್ರ ಇದೆ. ಅಂದ್ರೆ ಇಡೀ ಇಂಡಿಯಾದಲ್ಲಿ ನೀವು ಯಾವ್ದೇ ಮೂಲೆಗೆ ಹೋದ್ರು ಬಿಸ್ನೆಸ್ ನ ಮಾಡ್ಬೋದು. ಉದಾಹರಣೆಗೆ ನಾವೆಲ್ಲ ಊರ್ ಬಿಟ್ಟು ಬಂದಿರೋ ಉದ್ದೇಶ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ. ಸೊ ಈಗ ನಾನು ಬೆಂಗಳೂರಲ್ಲಿ ಇರೋರಿಗೆ, ನಾನೆಲ್ಲೋ ಹಳ್ಳಿಲಿ ಇದ್ದು ಬಂದು ಬೆಂಗಳೂರಲ್ಲಿ ಇರೋ ಜನಗಳಿಗೆ ನಾನು ಸರ್ವಿಸ್ ನ ಕೊಡ್ಕೊಂಡು ಹೋದ್ರೆ ನಮ್ಮೂರಲ್ಲಿರೋ ಜನಗಳಿಗೆ ಸರ್ವಿಸ್ ಯಾವಾಗ ಕೊಡೋದು? ಸೊ ನಾನು ನನ್ನ ತಲೆಯಲ್ಲಿ ಏನ್ ನೋಡ್ತಾ ಇದ್ದೆ ಅಂದ್ರೆ ನೆಕ್ಸ್ಟ್ ಈ ಟೌನರ್ ಅಪ್ಲಿಕೇಶನ್ ಏನಿದೆ ಇದ್ರದ ಒಂದು ಎಲ್ಲಾ ಮಾಹಿತಿಗಳನ್ನ ನಮ್ಮೂರಲ್ಲಿರೋ ಜನಗಳಿಗೂ ಕೂಡ ಮಾಹಿತಿನ ಕೊಟ್ಟು ಅಲ್ಲಿರೋ ಡ್ರೈವರ್ಗಳು ನಾನು ಊರೇ ಬಿಟ್ಟು ಬರಲ್ಲ ಅನ್ನೋರಿಗೆ ಅಲ್ಲಿರೋ ಡ್ರೈವರ್ಗಳಿಗೆ ಪರಿಚಯ ಮಾಡಿಸಿ ಅಲ್ಲಿರೋ ಜನನು ಕೂಡ ಈ ಅಪ್ಲಿಕೇಶನ್ ನ ಬಳಸ್ಕೊಂಡು ತಮ್ಮ ಏನು ವೆಹಿಕಲ್ ಸರ್ವಿಸ್ ನ ಅವ್ರು ತಗೋಬಹುದು. ಅಥವಾ ಅಲ್ಲಿರೋ ಕುತ್ಕೊಂಡು ಎಲ್ಲೋ ಹರಟೆ ಹೊಡ್ಕೊಂಡು ಅಲ್ಲೆಲ್ಲೋ ಇವತ್ತಿಗೂ ಕೂಡ ಹಳ್ಳಿಗಳ ಕಡೆ ಸ್ಟ್ಯಾಂಡ್ ಗಳನ್ನ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದಾರೆ. ಎಷ್ಟೋ ಜನಗಳು ಈಗ ಉದಾಹರಣೆಗೆ ನಮ್ಮ ಅಮ್ಮ ಊರಲ್ಲಿ ಇದಾರೆ. ಆ ಊರಲ್ಲಿರೋರ್ಲಿಕ್ಕೆ ನಾವು ಹುಷಾರಿಲ್ಲ ಅಂತ ಹೇಳಿ ಅವ್ರನ್ನ ನಾನು ಮೈಸೂರು ಕಳಿಸ್ಬೇಕು ಅಥವಾ ಅಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಕರ್ಸ್ಬೇಕು ಅಂದ್ರೆ ನಾನು ಯಾರಿಗೋ ಒಬ್ಬ ಪರ್ಸನಲ್ ವ್ಯಕ್ತಿಗೆ ಫೋನ್ ಮಾಡಿ ಅವ್ರಿಗೆ ಅಲ್ಲಿಂದ ಗಾಡಿನ ಕಳಿಸ್ಬೇಕು. ಬಟ್ ಬೆಂಗಳೂರಲ್ಲಿ ನಾನು ಊರಲ್ಲಿದ್ದು ಇಲ್ಲಿರೋರ್ಗೆ ಏನೋ ಸಮಸ್ಯೆ ಆಯ್ತು ಅಂದ್ರೆ ನಾನ್ ಬೇಕಾದ್ರೆ ಇಲ್ಲಿರೋರ್ಗೆ ನಾನು ಯಾವ್ದು 108 ಅವಕಾಶಗಳಿದ್ದಾವೆ ನಾನು ಅದನ್ನ ಬುಕ್ ಮಾಡಿ ಕಳಿಸ್ತೀನಿ. ಈ ವ್ಯವಸ್ಥೆ ನಮ್ಮ ಟೌನರ್ ಅಪ್ಲಿಕೇಶನ್ ಅಲ್ಲಿ ಕಣ್ಣು ಮುಚ್ಕೊಂಡು ನಾವು ಅಲ್ಲಿ ಸೃಷ್ಟಿ ಮಾಡ್ಬಿಟ್ಟು ನಮ್ಮ ತಂದೆ ತಾಯಿಗಳನ್ನ ನಾವು ಇಲ್ಲಿ ಬೆಂಗಳೂರಲ್ಲಿ ಇಳ್ಕೊಂಡು ನಾವು ಅವ್ರನ್ನ ಒಳ್ಳೆ ತರದಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಸರ್. ಇದು 100% ಮಾಡ್ಬೋದು. 100% ಮಾಡ್ಬೋದು. ಡಿಸ್ಕೌಂಟ್ ನಮ್ಗೆ 24 ರೂಪಾಯಿ ಸರ್ಕಾರದ ರೇಟ್ ನ ನೀವು ಫಿಕ್ಸ್ ಮಾಡಿ ನಮ್ಗೆ ಕೊಡ್ತಾ ಇದೀರಾ ಅಂದ್ಮೇಲೆ ನಾನೇ ಅವ್ರಿಗೆ ಇನ್ನೂ 2 ರೂಪಾಯಿ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ನಾನು ಆಡ್ ಮಾಡ್ತೀನಿ. ನಾವು ಹೋದ್ರೆ ಮಾತ್ರ ಆಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. 100% ಕೊಡ್ಬೋದು ನಾನು. ಸರ್ ಕಾಲ್ ಎಳೆಯೋರು ಎಳಿತಾನೆ ಇರ್ತಾರೆ ಸರ್. ನಾವ್ ಅದಕ್ಕೆಲ್ಲ ಕಿವಿ ಕೊಡ್ಬಾರ್ದು, ತಲೆ ಕೊಡ್ಬಾರ್ದು. ನಮ್ ಪಾಡು ನಾವು ಕೆಲಸ ಮಾಡ್ಕೊಂಡು ನಮ್ ಸಂಪಾದನೆ ಕಡೆ ನಾವು ದಾರಿ ನೋಡ್ಕೊಂಡು ಹೋಗ್ಬೇಕು ಸರ್, ಅಷ್ಟೇ.
ಫೈನಲ್ ಆಗಿ ಚಾಲಕರಿಗೆ ಏನ್ ಹೇಳ್ತೀರಾ? ಚಾಲಕರುಗಳಿಗೆ ಹೇಳೋದಷ್ಟೇ, ನೀವು ಬುದ್ಧಿವಂತರಾಗಿ ಬಿಸ್ನೆಸ್ ಮ್ಯಾನ್ ಆಗಿ. ಇನ್ನೊಬ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನ ಕೇಳಕ್ ಹೋಗ್ಬಿಡಿ. ಸ್ವಂತ ಅನುಭವದ ಆಧಾರದ ಮೇಲೆ ನೀವು ವಿಚಾರನ ತಿಳಿಸಿ. ಸ್ವಂತ ಅನುಭವ ಅಂದ್ರೇನು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಒಂದ್ಸಲ ಅದನ್ನ ಯೂಸ್ ಮಾಡಿ, ನಂತರ ಅದು ಸರಿ ಇಲ್ಲ ಅಂತ ಬೇಕಾದ್ರೆ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.